ಸ್ಟಾಕ್ ಮಾರ್ಕೆಟ್, ಆಪ್ಷನ್ ಟ್ರೇಡಿಂಗ್, ಫ್ಯೂಚರ್ಸ್ ಟ್ರೇಡಿಂಗ್, ಹೂಡಿಕೆಗಳು ಇತ್ಯಾದಿಗಳ ಬಗ್ಗೆ ನೀವು ಕಲಿಯಬಹುದಾದ ಕನ್ನಡಿಗರಿಗಾಗಿ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನೆಲ್ನಲ್ಲಿ. ಸ್ನೇಹಿತರೆ, ಇವತ್ತಿನ ದಿವಸನೂ ಸಹ ಈ ಒಂದು ವಿಡಿಯೋದಲ್ಲಿ ನಿಫ್ಟಿ ಆಗಿರಲಿ ಹಾಗೂ ಬ್ಯಾಂಕ್ ನಿಫ್ಟಿ ಆಗಿರಲಿ ಅದರ ಬಗ್ಗೆ ಒಂದು ಸಂಪೂರ್ಣವಾದಂತಹ ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ಹೊರಟಿದ್ದೀವಿ. ಸ್ನೇಹಿತರೆ, ನೆನೆಯ ದಿವಸ ನೀವೆಲ್ಲರೂ ಹೇಳಿದ್ರಿ ಆಡಿಯೋ ಸರಿ ಬಂದಿಲ್ಲ ಅಂತ ಹೇಳಿ. ಸೊ ಅದಕ್ಕಾಗಿ ಇವತ್ತಿನ ದಿವಸ ನಾವು ಮೈಕನ್ನೇ ಚೇಂಜ್ ಮಾಡಿದ್ದೀವಿ. ಸೊ ದಯವಿಟ್ಟು ತಿಳಿಸಿ ಹೇಗಿತ್ತು ಆಡಿಯೋ ಅಂತ ಹೇಳಿಬಿಟ್ಟು. ಸೊ ಸ್ನೇಹಿತರೆ, ಇಲ್ಲಿ ನಾವು ನೋಡ್ತಾ ಇದ್ದೀವಿ ಮಾರ್ಕೆಟಲ್ಲಿ ಇವಾಗ ಸ್ಕ್ರೀನ್ ಮೇಲೆ ಬ್ಯಾಂಕ್ ನಿಫ್ಟಿಯ ಒಂದು ಚಾರ್ಟ್ ಇದೆ. ಸ್ಕ್ರೀನ್ ಮೇಲೆ ಯಾವುದರ ಚಾರ್ಟ್ ಇದೆ? ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಇದೆ. ಅದಕ್ಕಿಂತ ಮುಂಚೆ ಒಂದು ಚೂರು ನಾವು ನಮ್ಮ ರೆಗ್ಯುಲರ್ ಇರತಕ್ಕಂತಹ ಆಪ್ಷನ್ ಚೈನನ್ನು ನೋಡ್ಕೊಂಬರೋಣ. ಸ್ನೇಹಿತರೆ, ಈ ಒಂದು ಪ್ರೋಗ್ರಾಮ್ ಏನಿದೆ ಇದು ನಿಮಗೋಸ್ಕರ ಮಾಹಿತಿಯನ್ನು ಕೊಡೋದಕ್ಕೋಸ್ಕರವಾಗಿ ಮಾಡ್ತಾ ಇದ್ದೀವಿ. ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಕಾರಣ ಏನು ಅಂತ ಹೇಳಿದ್ರೆ, ನಾವು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಹಾಗೂ ಸ್ನೇಹಿತರೆ, ಅದರ ಜೊತೆಯಲ್ಲಿ ನಾವಿಲ್ಲಿ ಲೈವ್ ಬಂದಾಗ, ನಾವು ಮಾರ್ಕೆಟಲ್ಲಿ ಲೈವ್ ಬಂದಾಗೂ ಸಹ ನಿಮಗೆ ಮಾಹಿತಿ ಲಭ್ಯವಾಗುತ್ತೆ. ಯಾವಾಗ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ಸನ್ನು ಆನ್ ಮಾಡಿಕೊಂಡ್ರೆ. ಯಾಕೆ ಅಂತ ಹೇಳಿದ್ರೆ, ಲೈವಲ್ಲಿ ಬಂದಾಗ ನಾವು ಸುಮಾರು ಇಂಪಾರ್ಟೆಂಟ್ ವಿಷಯಗಳನ್ನು ಮಾತಾಡ್ತಾ ಇರ್ತೀವಿ. ತುಂಬ ಕೀ ಪಾಯಿಂಟ್ಸ್ ಇರ್ತಕ್ಕಂತಹ ಒಂದು ಟೈಮ್ ಆಗಿರುತ್ತೆ. ಹಾಗಾಗಿ ನಾವಿಲ್ಲಿ ಸಂಪೂರ್ಣವಾದ ಗಮನವನ್ನು ಕೊಡಬೇಕಾಗತ್ತೆ. ಹಾಗಾಗಿ ಅಂಥ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಮಿಸ್ ಆಗಬಾರ್ದು ಅಂತ ಹೇಳಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಜೊತೆಯಲ್ಲಿ ಲೈಕ್ ಮಾಡಿ ಹಾಗೂ ನೋಟಿಫಿಕೇಷನ್ಸನ್ನು ಆನ್ ಮಾಡ್ಕೊಳ್ಳಿ. ಅಂದರೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಅಂತ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ನಾವಿಲ್ಲಿ ನೋಡ್ತಾ ಇರ್ಬೋದು, ನಾವು ಮೊದಲನೇದಾಗಿ ಆಪ್ಷನ್ ಚೈನನ್ನು ನೋಡೋಣ. ಸೊ ಈ ಆಪ್ಷನ್ ಚೈನನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನೋಡಿ, ಆಪ್ಷನ್ ಚೈನನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮಗೆ ಮೊದಲನೇದಾಗಿ ಬರ್ತಕ್ಕಂಥದ್ದು ಯಾವುದು? ನಿಫ್ಟಿಯ ಒಂದು ಆಪ್ಷನ್ ಚೈನು ಅಲ್ವಾ? ಸೊ ನಿಫ್ಟಿಯ ಆಪ್ಷನ್ ಚೈನನ್ನು ನಾವಿಲ್ಲಿ ನೋಡಿದಾಗ, ನಿಫ್ಟಿಯ ಒಂದು ಆಪ್ಷನ್ ಚೈನ್ 16ನೇ ತಾರೀಕು ಅಂದರೆ ನಾಳೆ ನಿಫ್ಟಿಯ ಒಂದು ಎಕ್ಸ್ಪೈರಿ ಇದೆ. ಇವತ್ತು ನಿಫ್ಟಿಗೆ ಪೆನಲ್ಟಿಮೇಟ್ ಡೇ ಇತ್ತು. ನಾಳೆ ದಿವಸ ನಿಫ್ಟಿಯಲ್ಲಿ ಒಂದು ಎಕ್ಸ್ಪೈರಿ ಇರುತ್ತೆ. ಆದರೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಇವತ್ತು ಆಲ್ರೆಡಿ ಮುಗಿದು ಹೋಗಿದೆ. ಸೊ ಇಲ್ಲಿ ನಂಬರ್ ಆಫ್ ಕಾಂಟ್ರಾಕ್ಟ್ಸನ್ನು ನೋಡಿದ್ವಿ ಅಂತ ಹೇಳಿದ್ರೆ, ಕಾಲ್ ಸೈಡಲ್ಲಿ ನಮಗೆ 46,1,821 ಓಪನ್ ಇಂಟ್ರೆಸ್ಟ್ ಇರ್ತಕ್ಕಂಥದ್ದು. ಅದೇ ರೀತಿ ಪುಟ್ ಸೈಡಲ್ಲಿ 33,99,690 ಓಪನ್ ಇಂಟ್ರೆಸ್ಟು ಇಲ್ಲಿ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಯಾವುದರಲ್ಲಿ? ನಿಫ್ಟಿಯಲ್ಲಿ. ಇನ್ನು ಸ್ನೇಹಿತರೆ, ನಾವು ನಿಫ್ಟಿಯ ಚಾರ್ಟನ್ನು ಅನಲೈಸ್ ಮಾಡೋದಕ್ಕೆ ಬಂದಾಗ, ನಾವಿಲ್ಲಿ ನಿಫ್ಟಿಯ ಚಾರ್ಟನ್ನು ಅನಲೈಸ್ ಮಾಡೋದಕ್ಕೆ ಬಂದ್ವಿ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇಲ್ಲಿ ನಮಗೇನು ಕಾಣಿಸ್ತಾ ಇದೆ? ಇಲ್ಲಿ ನಮಗೆ ಒಂದು ಟ್ರೆಂಡ್ ಲೈನ್ ಕಾಣಿಸ್ತಾ ಇದೆ. ಇಲ್ಲೇನು ಕಾಣಿಸ್ತಾ ಇದೆ? ನಮಗೆ ಒಂದು ಟ್ರೆಂಡ್ ಲೈನ್ ಕಾಣಿಸ್ತಾ ಇದೆ. ಸೊ ಈ ಟ್ರೆಂಡ್ ಲೈನಿಂದ ಏನಾಗಿದೆ ಅಂತ ಹೇಳಿದ್ರೆ ಮಾರ್ಕೆಟು ರಿವರ್ಸ್ ಬಂದಿದೆ. ನಮ್ಮ ಹಿಂದಿನ ವಿಡಿಯೋದಲ್ಲೂ ಸಹ ನಾನು ತುಂಬ ಕ್ಲಿಯರ್ ಆಗಿ ಸ್ಪೆಸಿಫೈ ಮಾಡಿದ್ದೆ ಅಲ್ವಾ? ಸೊ ಇಲ್ಲಿಂದ ಏನಾಗಿದೆ? ಮಾರ್ಕೆಟು ರಿವರ್ಸ್ ಬಂದಿರೋದನ್ನು ನಾವೆಲ್ಲರೂ ಇಲ್ಲಿ ನೋಡ್ತಾ ಇದ್ದೀವಿ. ಸೊ ಇಲ್ಲಿಂದ ಒಂದು ರಿವರ್ಸ್ ಬಂದಿದೆ ಅಂತ ಹೇಳಿದ್ರೆ ಮಾರ್ಕೆಟ್ ಏನಾಗಿದೆ? ಇಲ್ಲಿಂದ ಇಲ್ಲಿವರೆಗೂ ಒಂದು ಅಪ್ ರ್ಯಾಲಿಯನ್ನು ಕೊಟ್ಟು ಇವತ್ತಿನ ದಿವಸ ಏನಿದೆ ಮಾರ್ಕೆಟ್ ಒಂದು ನೆಗೆಟಿವ್ ಕ್ಯಾಂಡಲನ್ನು ತೋರಿಸಿದೆ. ಮಾರ್ಕೆಟ್ ಏನು ಮಾಡಿದೆ? ಒಂದು ನೆಗೆಟಿವ್ ಕ್ಯಾಂಡಲನ್ನು ಇಲ್ಲಿ ತೋರಿಸಿದೆ. ಸೊ ಈ ನೆಗೆಟಿವ್ ಕ್ಯಾಂಡಲ್ ಏನಿದೆ ಅಂತ ಹೇಳಿದ್ರೆ ತುಂಬಾ ಒಂದು ಸ್ಮಾಲ್ ಇರ್ತಕ್ಕಂತಹ ಒಂದು ನೆಗೆಟಿವ್ ಕ್ಯಾಂಡಲ್. ಏನಕ್ಕೆ ಇದನ್ನು ನಾನು ತುಂಬಾ ಸ್ಮಾಲ್ ಇದ್ದೀನಿ, ಯಾಕೆ ಇವತ್ತಿನ ಕ್ಯಾಂಡಲ್ ಇಷ್ಟೊಂದು ಇಂಪಾರ್ಟೆಂಟು ಅಂತ ಹೇಳಿ ನಾವಿಲ್ಲಿ ನೋಡೋದಾಯಿತು ಅಂತ ಹೇಳಿದ್ರೆ, ಮೊದಲನೇದಾಗಿ ಇಲ್ಲಿ ನೋಡಿ, ಮಾರ್ಕೆಟಲ್ಲಿ ಒಂದು ಹೈಯರ್ ಹೈಸ್ ಆಗಿಬಿಟ್ಟು ಇಲ್ಲೊಂದು ಲೋ ಆಗಿರ್ತಕ್ಕಂಥದ್ದು. ಸೊ ಮಾರ್ಕೆಟು ಪುಲ್ ಬ್ಯಾಕ್ ಬಂತು ಅಂತ ಹೇಳಿದ್ರು ಫಿಬೊನಾಚಿಯ ಪ್ರಕಾರ ಎಷ್ಟು ಪುಲ್ ಬ್ಯಾಕಿಗೆ ಬರಬೇಕು? ಫಿಬೊನಾಚಿಯ ಪ್ರಕಾರ ಎಷ್ಟು ಪುಲ್ ಬ್ಯಾಕಿಗೆ ಬರಬೇಕು? ವಿಡಿಯೋನ ಒಂದು ಸ್ವಲ್ಪ ಪಾಸ್ ಮಾಡಿ ಆನ್ಸರ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡೋಣ. ಸ್ನೇಹಿತರೆ, ಫಿಬೊನಾಚಿ ಪುಲ್ ಬ್ಯಾಕ್ ಬರಬೇಕಾಗಿರೋದು 61.8 ಮತ್ತು 50% ಮಧ್ಯದಲ್ಲಿ ಅಲ್ವಾ? ಸೊ ಇಲ್ಲಿ ನಾವು ನೋಡಿದಾಗ ಡೈಲಿ ಚಾರ್ಟಲ್ಲಿ ಇಲ್ಲಿ ನಾವು ನೋಡಿದಾಗ ನಮಗೇನು ಕಾಣಿಸ್ತಾ ಇದೆ?
ಮಾರ್ಕೆಟು 50 ಮತ್ತು 61.8 ಮಧ್ಯದಲ್ಲಿ ಬಂದು ನಿಂತಿರೋದು ನಮಗಿಲ್ಲಿ ಕಾಣಿಸ್ತಾ ಇದೆ. ಸೊ ಹಾಗಾದರೆ ನಾಳೆಯ ದಿವಸ ಒಂದು ವೇಳೆ 22,203ಕ್ಕಿಂತ ಕೆಳಗಡೆಗೆ ಮೊಮೆಂಟಮ್ ಕೊಟ್ಟರೆ ಎಷ್ಟು? 22,203 ಇದಕ್ಕಿಂತ ಕೆಳಗಡೆಗೆ ಒಂದು ಮೊಮೆಂಟಮ್ ಕೊಡ್ತು ಅಂತ ಹೇಳಿದ್ರೆ ನಾವು ಇಲ್ಲಿಂದ ಒಂದು ಸೆಲ್ಲಿಂಗ್ ಟ್ರೇಡನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ ಅಲ್ವಾ. ಸೊ ಒಂದು ವೇಳೆ ಅದನ್ನು ಮಾಡಿದ್ರೇ ಮಾರ್ಕೆಟು ಮತ್ತೆ ಇದ್ರ ಒಳಗಡೆ ಇದ್ಕೊಂಡು ಮೇಲ್ಗಡೆಗೆ ಒಂದು ಮೊಮೆಂಟಮ್ ಕೊಡ್ತು ಅಂತ ಹೇಳಿದ್ರೆ ಇಲ್ಲಿಂದ ಮತ್ತೆ ನಾವು ಪ್ರೈಸ್ ಆ್ಯಕ್ಷನನ್ನು ಡಿಪೆಂಡ್ ಆಗಬೇಕಾಗತ್ತೆ. ಪ್ರೈಸ್ ಆ್ಯಕ್ಷನ್ ಡಿಪೆಂಡ್ ಆಗಿಬಿಟ್ಟು ಮತ್ತೆ ಇಲ್ಲಿಂದ ನಾವು ಒಂದು ಬೈಯಿಂಗ್ ಸೈಡಲ್ಲಿ ಟ್ರೇಡನ್ನು ನೋಡಬೇಕಾಗತ್ತೆ. ಸೊ ಏನಾಗುತ್ತೆ ಏನಿಲ್ಲ ಅಂತ ಹೇಳ್ಬಿಟ್ಟು ನಾವು ಬೆಳಗ್ಗೆ 9:15 ಅಷ್ಟೊತ್ತಿಗೆ ಆಲ್ರೆಡಿ ಮಾರ್ಕೆಟಲ್ಲಿ ಲೈವ್ ಇರ್ತೀವಿ. ಸೊ 9:15 ಅಷ್ಟೊತ್ತಿಗೆ ಆಲ್ರೆಡಿ ಮಾರ್ಕೆಟಲ್ಲಿ ಲೈವ್ ಇರ್ತೀವಿ. ನೀವೇನಾದರೂ ಲೈವ್ ಸೆಷನ್ಸ್ನ ಅಟೆಂಡ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಅಟೆಂಡ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ನ ನಾವಲ್ಲಿ ಶೇರ್ ಮಾಡ್ತಾ ಇರ್ತೀವಿ. ಹಾಗೂ ಸ್ನೇಹಿತರೆ, ಇನ್ನೊಂದು ವಿಷಯನ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋದು ಮರೆತೆ, ನಮ್ಮ ಒಂದು ವೆಬಿನಾರ್ ಇದೆ. ಈ ವೆಬಿನಾರ್ ಏನಿದೆಯಲ್ಲ, ಈ ವೆಬಿನಾರಲ್ಲಿ ನಾನು ಸುಮಾರು ಒಂದು ಮಾಹಿತಿಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀನಿ. ಎಸ್ ಸ್ನೇಹಿತರೆ, ಈ ಒಂದು ವೆಬಿನಾರ್ ಏನಿದೆ ಇದು ಪೇಯ್ಡ್ ವೆಬಿನಾರು. ಯಾವತ್ತಿದೆ ಅಂತ ಹೇಳಿದ್ರೆ 17ನೇ ತಾರೀಕು. ಎಸ್ 17ನೇ ತಾರೀಕು ನಮಗೆ ಈ ವೆಬಿನಾರ್ ಇರ್ತಕ್ಕಂತಹದ್ದು. ಈ ವೆಬಿನಾರಲ್ಲಿ ಸುಮಾರು ಮಾಹಿತಿಗಳನ್ನು ನಾನು ನಿಮ್ಮ ಜೊತೆಲಿ ಹಂಚ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ. ಏನೇನು ಅಂತ ಹೇಳಿದ್ರೆ ನೋಡಿ ಸ್ನೇಹಿತರೆ, ಮಾರ್ಕೆಟಲ್ಲಿ ಇಂಟ್ರಾಡೇದಲ್ಲಿ ನಾವು ಹೇಗೆ ಒಂದು ಕನ್ಸಿಸ್ಟೆಂಟಾಗಿ ಒಂದು ಪ್ರಾಫಿಟ್ಸನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಈ ವೆಬಿನಾರ್ ಇರ್ತಕ್ಕಂಥದ್ದು. 17ನೇ ತಾರೀಕು ಸಾಯಂಕಾಲ 6 ಗಂಟೆಗೆ ಈ ಒಂದು ವೆಬಿನಾರ್ ಇದೆ. ಸೊ ಈ ಒಂದು ವೆಬಿನಾರಲ್ಲಿ ನಾವು ಮಾರ್ಕೆಟಿನ ಬೇಸಿಕ್ಸ್ ಆಗಿರಲಿ ಹಾಗೂ ನಮ್ಮ ಒಂದು ಏನು ಸಿಗ್ನೇಚರ್ ಸ್ಟ್ರಾಟಜಿ ಅಂತ ಏನು ಕರಿತೀವಿ, ಸೊ ಇದರಿಂದ ಸುಮಾರು ಜನ ಸ್ಟೂಡೆಂಟ್ಸು, ಸುಮಾರು ಜನ ಒಂದು ಪ್ರೊಫೆಷನ್ಸು ಒಂದು ಪ್ರಾಫಿಟನ್ನು ಮಾಡ್ತಾ ಇದ್ದಾರೆ. ಆ ಒಂದು ಸ್ಟ್ರಾಟಜಿನ ನಾವಿಲ್ಲಿ ಹಂಚ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ. ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾವಿಲ್ಲಿ ಕಲಿಯೋಕ್ಕೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಈ ವೆಬಿನಾರ್ ಬಂದ್ಬಿಟ್ಟು ಹಿಂದಿ ಮತ್ತು ಆಂಗ್ಲ ಮಾಧ್ಯಮದಲ್ಲಿರುತ್ತೆ, ಹಿಂದಿ ಹಾಗೂ ಇಂಗ್ಲೀಷ್ನಲ್ಲಿರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಇರ್ತಕ್ಕಂತಹ ಒಂದು ವೆಬಿನಾರ್ ಇದು. ಸೊ ಇದರಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಇರುತ್ತೆ, ಬ್ಯಾಕ್ ಟೆಸ್ಟಿಂಗ್ ಇರುತ್ತೆ, Q&A ಇರುತ್ತೆ, ರಿಸ್ಕ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸು ಇವೆಲ್ಲವನ್ನೂ ಸಹ ನಾವಿಲ್ಲಿ ಕವರ್ ಮಾಡ್ತಾ ಇರ್ತೀವಿ. ಸೊ ಈ ಒಂದು ಸ್ಟ್ರಾಟಜಿ ಏನಿದೆ ಇದನ್ನು ನೀವು ಸ್ಟಾಕ್ಸಲ್ಲೂ ವರ್ಕ್ ಮಾಡಬಹುದು. ಇಂಡೆಕ್ಸ್ ಅಂದರೆ ನಿಫ್ಟಿ ಆಗಿರಲಿ, ಬ್ಯಾಂಕ್ ನಿಫ್ಟಿ ಆಗಿರಲಿ, ಮಿಡ್ ಕ್ಯಾಪ್ ನಿಫ್ಟಿ ಆಗಿರಲಿ, ಅಥವಾ ನಮ್ಮ ಒಂದು ಫಿನ್ ನಿಫ್ಟಿ ಆಗಿರಲಿ, ಅದರಲ್ಲೂ ವರ್ಕ್ ಆಗುತ್ತೆ. ಇಂಡೆಕ್ಸಲ್ಲಿ ವರ್ಕ್ ಆಗುತ್ತೆ ಹಾಗೂ ನಮ್ಮ ಸ್ಟಾಕ್ಸಲ್ಲೂ ಸಹ ಇದು ವರ್ಕ್ ಆಗುತ್ತೆ. ಅದರ ಜೊತೆಯಲ್ಲಿ ನಮ್ಮ ಇಂಡಿಯನ್ MCX ಇರ್ತಕ್ಕಂತಹ ಕಮೋಡಿಟಿ ಮಾರ್ಕೆಟಲ್ಲೂ ಸಹ ಇದು ವರ್ಕ್ ಆಗುತ್ತೆ. ಇವೆಲ್ಲದರುಗಳ ಬಗ್ಗೆನೂ ನಾವು ಕೂಲಂಕುಷವಾಗಿ ಡೀಟೇಲ್ ಆಗಿ ನಾವಲ್ಲಿ ಮಾತಾಡ್ತೀವಿ. ಬ್ಯಾಕ್ ಟೆಸ್ಟ್ಗಳನ್ನು ಮಾಡ್ತೀವಿ, ತುಂಬ ಬ್ಯಾಕ್ ಟೆಸ್ಟ್ ಮಾಡ್ತೀವಿ. ನಿಮ್ಮ ಏನೇ ಪ್ರಶ್ನೆಗಳಿದ್ರೂ ಅಲ್ಲಿ ನಾವು ಆನ್ಸರ್ ಮಾಡ್ತೀವಿ. ಟಾಪಿಕ್ಕಿಗೆ ರಿಲೇಟೆಡ್ ಇರ್ತಕ್ಕಂಥ ಕ್ವಶನ್ಸ್ ಏನಿದ್ರು ಆವತ್ತಿನ ದಿವಸ ನಾವು ಅನಲೈಸ್ ಮಾಡ್ತೀವಿ ಅಥವಾ ಅದನ್ನು ಆನ್ಸರ್ ಮಾಡ್ತೀವಿ. ಸೊ ಹಾಗಾಗಿ ಸ್ನೇಹಿತರೆ, ತುಂಬ ಒಂದು ಇಂಪಾರ್ಟೆಂಟ್ ಸೆಷನ್ ಆಗಿರುತ್ತೆ. ಸೊ ಇದುವರೆಗೂ ನೀವೇನಾದರೂ ಎನ್ರೋಲ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಎನ್ರೋಲ್ ಮಾಡ್ಕೊಳ್ಳಿ. ವಿಡಿಯೋ ಎಂಡಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ. ಹಾಗೂ ಪಿನ್ಡ್ ಕಮೆಂಟ್, ಮೊದಲನೆಯ ಪಿನ್ ಕಮೆಂಟ್ ಏನಿರುತ್ತೆ ಆ ಒಂದು ಪಿನ್ ಕಮೆಂಟಲ್ಲೂ ಸಹ ನಿಮಗೆ ಈ ಒಂದು ರಿಜಿಸ್ಟ್ರೇಷನಿನ ಲಿಂಕನ್ನು ನಾನು ಪ್ರೊವೈಡ್ ಮಾಡಿರ್ತೀನಿ, ಸರಿನಾ? ಸೊ ಮತ್ತೆ ಬ್ಯಾಕ್ ಟು ಅನಾಲಿಸಿಸ್. ಸೊ ಸ್ನೇಹಿತರೆ, ಇಲ್ಲಿ ನಾವು ನೋಡಿದಾಗ ನಿಫ್ಟಿಯಲ್ಲಿ ಏನಾಗ್ತಾ ಇದೆ, ಮಾರ್ಕೆಟು ಈ ರೀತಿಯಾಗಿರ್ತಕ್ಕಂತಹದ್ದು. ಒಂದು ವೇಳೆ 22,315ಕ್ಕಿಂತ ಮೇಲ್ಗಡೆ ಏನಾದರೂ ಮಾರ್ಕೆಟ್ ಓಪನ್ ಆಯಿತು ಅಂತ ಹೇಳಿದ್ರೆ ಇಲ್ಲಿಂದ ಮಾರ್ಕೆಟ್ ಒಂದು ಪುಲ್ ಬ್ಯಾಕಿಗೆ ಬರೋದಕ್ಕೆ ವೆಯ್ಟ್ ಮಾಡ್ತೀವಿ. ಹೈಯರ್ ಟೈಮ್ ಫ್ರೇಮಲ್ಲ, ಲೋವರ್ ಟೈಮ್ ಫ್ರೇಮಲ್ಲಿ. ಅದಾದ ನಂತರ ಒಂದು ಎಂಟ್ರಿಯನ್ನು ತಗೊಳ್ಳೋದಕ್ಕೆ ನಾವಿಲ್ಲಿ ಪ್ರಯತ್ನವನ್ನು ಪಡಬಹುದು. ಆದರೂ ನಮ್ಮ ಓಪನ್ ಇಂಟ್ರೆಸ್ಟನ್ನು ನೋಡಿದಂತೆ ಮಾರ್ಕೆಟ್ ಏನು ಹೇಳ್ತಾ ಇದೆ, ಕೆಳಗಡೆಯ ಲೆಕ್ಕಾಚಾರಗಳನ್ನು ಇಲ್ಲಿ ಹೇಳ್ತಾ ಇದೆ. ಓಕೆ, ಇದು ನಮ್ಮ ಡೈಲಿ ಚಾರ್ಟಿನ ಅನಾಲಿಸಿಸ್ ಆಯಿತು. ಇನ್ನು ಸ್ನೇಹಿತರೆ, ಆರ್ಲಿ ಚಾರ್ಟಿನ ಅನಾಲಿಸಿಸನ್ನು ನೋಡಿದಾಗ ಅವರ್ಲಿ ಚಾರ್ಟಿನ ಅನಾಲಿಸಿಸನ್ನು ನಾವಿಲ್ಲಿ ನೋಡಿದ್ವಿ ಅಂತ ಹೇಳಿದ್ರೆ ಇಲ್ಲಿ ಏನಾಗಿದೆ, ಮಾರ್ಕೆಟು ಮತ್ತೆ ಒಂದು ಕನ್ಸಾಲಿಡೇಷನ್ ಫೇಸಲ್ಲಿ ಸಿಗಾಕೊಂಡಿದೆ. ಇಲ್ಲಿ ನೋಡಿ, ಮಾರ್ಕೆಟು ಮತ್ತೆ ಒಂದು ಕನ್ಸಾಲಿಡೇಷನ್ ಫೇಸಲ್ಲಿ ಸಿಗಾಕೊಂಡಿದೆ. ಸೊ ಈ ಕನ್ಸಾಲಿಡೇಷನ್ ಫೇಸ್ ಅಂತ ಹೇಳಿದ್ರೆ ಏನಾಗುತ್ತೆ, 22,036 ಹಾಗೂ 20
2166 ಅಥವಾ 65 ಕೆಳಗಡೆಗೆ ನಮಗೆ ಇಲ್ಲೊಂದು ಎಂಟ್ರಿ ಇದೆ. ಸೊ ಈ ಒಂದು ವೇಳೆ ಮಾರ್ಕೆಟ್ ಫ್ಲ್ಯಾಟಲ್ಲಿ ಓಪನ್ ಆಯಿತು ಅಂತ ಹೇಳಿದ್ರೆ ಡೈರೆಕ್ಟಾಗಿ ಟ್ರೇಡ್ ತೊಗೊಳ್ಳೋದಿಲ್ಲ. ಈ ಒಂದು ಝೋನ್ಸ್ನ ಬ್ರೇಕ್ ಆಗೋವರೆಗೂ, ಈ ಝೋನನ್ನು ಬ್ರೇಕ್ ಆಗಿ ಮೇಲ್ಗಡೆ ಹೊರಡ್ತು ಅಂತ ಹೇಳಿದ್ರೆ ಬೈ ಮಾಡ್ಕೋಬೋದು. ಈ ಒಂದು ಝೋನಿನ ಕೆಳಗಡೆಗೆ ಹೊರಡ್ತು ಅಂತ ಹೇಳಿದ್ರೆ ಇಲ್ಲಿ ನಾವು ಒಂದು ಸೆಲ್ಲಿಂಗ್ ಅಪಾರ್ಚುನಿಟಿಯನ್ನು ನೋಡಬಹುದು. ಇದಾಯಿತು ನಮ್ಮ ಕನ್ಸಾಲಿಡೇಷನಿನ ಲೆಕ್ಕಾಚಾರ. ಸ್ನೇಹಿತರೆ, ಇಲ್ಲಿ ಬರೀ ಕನ್ಸಾಲಿಡೇಷನ್ ಅಷ್ಟೇ ಅಲ್ಲ, ನಮಗಿಲ್ಲೊಂದು ಟ್ರಯಾಂಗಲ್ ಸಹ ಇಲ್ಲಿ ಕಾಣಿಸ್ತಾ ಇದೆ. ಬನ್ನಿ ತೋರಿಸ್ತೀನಿ ಎಲ್ಲಿ ಕಾಣಿಸ್ತಾ ಇದೆ, ಹೇಗೆ ಕಾಣಿಸ್ತಾ ಇದೆ ಅನ್ನೋದನ್ನು ಸಹ ನಾವಿಲ್ಲಿ ನೋಡ್ಕೊಂಬರೋಣ. ಸೊ ಫ್ರೆಂಡ್ಸ್, ಇಲ್ಲಿ ನೋಡಿ, ಈ ಒಂದು ಪಾಯಿಂಟಲ್ಲಿ ಏನಾಗ್ತಾ ಇದೆ ನನಗೆ ಅಂತ ಹೇಳಿದ್ರೆ, ಈ ಒಂದು ಪಾಯಿಂಟಲ್ಲಿ ನಾವು ನೋಡಿದಾಗ ಮಾರ್ಕೆಟ್ ಏನು ಮಾಡ್ತಾ ಇದೆ, ಇಲ್ಲಿ ಒಂದು ಟ್ರೆಂಡ್ ಲೈನನ್ನು ಡ್ರಾ ಮಾಡಿದ್ವಿ ಅಂತ ಹೇಳಿದ್ರೆ ಈ ರೀತಿಯಾದಂತಹ ಒಂದು ಮೊಮೆಂಟಮನ್ನು ಕೊಡ್ತಾ ಇದೆ. ಅದೇ ಇಲ್ಲಿ ನಮಗೆ ಈ ರೀತಿಯಾದಂತಹ ಒಂದು ಮೊಮೆಂಟಮನ್ನು ಕೊಟ್ಟಿದೆ. ಅಂದರೆ ಇಲ್ಲಿ ಏನಾಗಿದೆ, 15 ಮಿನಿಟ್ಸ್ ಚಾರ್ಟಲ್ಲಿ ನಾವು ನೋಡಿದಾಗ, 15 ನಿಮಿಷದ ಚಾರ್ಟಲ್ಲಿ ನಾವು ನೋಡಿದಾಗ ಮಾರ್ಕೆಟ್ ಇಲ್ಲಿ ಏನಾಗಿದೆ, ನಮಗೆ ಒಂದು ಸಿಮೆಟ್ರಿಕಲ್ ಟ್ರಯಾಂಗಲನ್ನು ಕ್ರಿಯೇಟ್ ಮಾಡಿದೆ. ಸಿಮೆಟ್ರಿಕಲ್ ಟ್ರಯಾಂಗಲನ್ನು ಕ್ರಿಯೇಟ್ ಮಾಡಿದೆ. ಸೊ ಈ ಸಿಮೆಟ್ರಿಕಲ್ ಟ್ರಯಾಂಗಲ್ನ ಬ್ರೇಕ್ಔಟ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ನಾವು ಇಲ್ಲಿಂದ ಒಂದು ಬೈಯಿಂಗ್ ಅಪಾರ್ಚುನಿಟಿಯನ್ನು ನೋಡಬಹುದು. ಒಂದು ವೇಳೆ ಇದಕ್ಕಿಂತ ಕೆಳಗಡೆಗೆ ಬಂತು ಅಂತ ಹೇಳಿದ್ರೆ ಇದು ರೀಟೆಸ್ಟ್ ಆಗಿ ಕೆಳಗಡೆಗೆ ಇಳಿತಾ ಇರಬೇಕಾದ್ರೆ ಇದೇನಾಗಬೇಕು, ರೀಟೆಸ್ಟ್ ಆದಮೇಲೆ ನಮಗೆ ಇಲ್ಲಿ ಒಂದು ಎಂಟ್ರಿ ಸಿಗ್ತಕ್ಕಂತಹದ್ದು ಸ್ನೇಹಿತರೆ. ಹಾಗಾಗಿ ಈ ರೀತಿಯಾಗಿ ನಾವಿಲ್ಲಿ ಆಲೋಚನೆಗಳನ್ನು ಮಾಡಬಹುದು. ಇದು ಯಾವುದು, ನಮ್ಮ 15 ನಿಮಿಷದ ಚಾರ್ಟಿನ ಒಂದು ಅನಾಲಿಸಿಸ್ ಅಲ್ವಾ. ಇದು ನಮ್ಮ 15 ನಿಮಿಷದ ಚಾರ್ಟಿನ ಒಂದು ಅನಾಲಿಸಿಸ್. ಇವತ್ತು ಅಷ್ಟೇ ಮಾರ್ಕೆಟು ನಿಫ್ಟಿ ತುಂಬ ಒಂದು ಮೊಮೆಂಟಮಲ್ಲಿ ಬಂತು. ಆಮೇಲೆ ಬ್ಯಾಂಕ್ ನಿಫ್ಟಿನ ಫಾಲೋ ಮಾಡೋದಕ್ಕೆ ಹೋಯಿತು. ಪ್ಲಸ್ ರಿಟರ್ನ್ ಆಗಿ ಬ್ಯಾಂಕ್ ನಿಫ್ಟಿನ ಫಾಲೋ ಮಾಡೋಂಗೂ ಆಯಿತು. ಅವೆಲ್ಲ ವಿಷಯಗಳನ್ನು ನಾವಿವತ್ತು ಲೈವಲ್ಲಿ ಸಹ ತಿಳ್ಕೊಂಡಿದ್ದೀವಿ. ಸ್ಟಾರ್ಟಿಂಗ್ ನಮ್ಮದೊಂದು ಟ್ರೇಡ್ ಮೈನಸಲ್ಲಿ ಹೋಗಿತ್ತು. ಅದಾದ ನಂತರ ಮತ್ತೆ ನಮ್ಮ ಅಕೌಂಟು ಗ್ರೀನಲ್ಲೂ ಬಂದಿದೆ. ಅದನ್ನು ಸಹ ನಾವು ಲೈವ್ ಮಾರ್ಕೆಟಲ್ಲೂ ಕವರ್ ಮಾಡಿದ್ದೀವಿ ಅಲ್ವಾ. ಸರಿ, ಇನ್ನು ಬ್ಯಾಂಕ್ ನಿಫ್ಟಿಯ ಲೆಕ್ಕಾಚಾರಕ್ಕೆ ಬಂದಾಗ ಇದನ್ನು ಸಹ ನಾವು ಒಂದು ಡೇ ಇಂದ ಕವರ್ ಮಾಡ್ತಾ ಬರೋಣ. ಸೊ ಡೇ ಇಂದ ಕವರ್ ಮಾಡ್ತಾ ಬಂದ್ವಿ ಅಂತ ಹೇಳಿದ್ರೆ ಸ್ನೇಹಿತರೆ, ಇಲ್ಲಿ ನೋಡಿ, ಇಲ್ಲೇನಾಗಿದೆ, ನಮಗೆ ಮಾರ್ಕೆಟಲ್ಲಿ ಏನಾಗಿದೆ, ಮತ್ತೆ ವಾಪಸ್ ಒಳಗಡೆಗೆ ಹೋಗಿದೆ. ಇದು 60 ಮತ್ತು 51 ಪಾಯಿಂಟಿನ 61.8 ಮತ್ತು 50 ಮಧ್ಯದಲ್ಲಿ ಬರದೇ ಇರ್ಬೋದು ಫಿಬೊನಾಚಿದು. ಬಟ್ ಇಲ್ಲಿ ನಮಗೆ ಏನಾಗಬಹುದು, ಇಲ್ಲಿಂದ ಮಾರ್ಕೆಟ್ ಕೆಳಗಡೆ ಹೋದರೂ ಹೋಗಬಹುದು, ಹಾಗೂ ಇಲ್ಲಿಂದ ಕಂಟಿನ್ಯೂಟಿಯನ್ನು ಪಡೆಯಬಹುದು. ಸೊ ನೋಡಿ, ಇಲ್ಲಿ ನಾವು ಫಿಬೊನಾಚಿಯನ್ನು ಹಾಕಿದಾಗ, ಇಲ್ಲಿಂದ ನಾವು ಫಿಬೊನಾಚಿಯನ್ನು ಹಾಕಿದ್ವಿ ಅಂತ ಹೇಳಿದ್ರೆ ಡೈಲಿ ಚಾರ್ಟಲ್ಲಿ ನಮ್ಮ 61.8 ಝೋನ್ ಎಲ್ಲಿ ಬರುತ್ತೆ, ನಮ್ಮ 61.8 ಝೋನ್ ಬಂದ್ಬಿಟ್ಟು ಇಲ್ಲಿದೆ. ಅಂದರೆ ಈ ಒಂದು ಬಾಕ್ಸ್ ಏನಿದೆ ಇದು ನನಗೆ ನನ್ನ 50 ಮತ್ತು 61.8ನ ಮಧ್ಯ ಇರ್ತಕ್ಕಂತಹ ಒಂದು ಝೋನ್ ಇದು ಅಲ್ವಾ. ಸೊ ಈ ಝೋನನ್ನು ಟಚ್ ಮಾಡಿಲ್ಲ. ಬಟ್ ಮಾರ್ಕೆಟು ಇವಾಗ ಸದ್ಯದ ಮಟ್ಟಿಗೆ ನಾವಿಲ್ಲಿ ನೋಡಿದಾಗ ಆಪ್ಷನ್ ಚೈನ್ ಏನು ಹೇಳುತ್ತೆ, ಬನ್ನಿ ಅದನ್ನು ನೋಡ್ಕೊಂಬೋಣ. ಆಪ್ಷನ್ ಚೈನು ಯೂಶ್ವಲಿ ಆಲ್ಮೋಸ್ಟ್ ಕನ್ಸಾಲಿಡೇಟ್ ಆಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಲೈಟ್ಲಿ ಬೇರಿಷನ್ನು ತೋರಿಸ್ತಾ ಇರುತ್ತೆ. ಬ್ಯಾಂಕ್ ನಿಫ್ಟಿ ನೆಕ್ಸ್ಟ್ ಎಕ್ಸ್ಪೈರಿ ಇರೋದು ಯಾವಾಗ, 22ನೇ ತಾರೀಕು ನಮ್ಮ ಮುಂದಿನ ಎಕ್ಸ್ಪೈರಿ ಇರೋ ಕಾರಣದಿಂದಾಗಿ ನಮಗೆ ಇಲ್ಲಿ ಏನು ತೋರಿಸ್ತಾ ಇದೆ ಸ್ನೇಹಿತರೆ, ಲಿಕ್ವಿಡಿಟಿ ಸ್ವಲ್ಪ ಕಡಿಮೆ ಇದೆ. ಆದ್ರೂ ಓವರಾಲ್ ಆಗಿ ನೋಡೋದಾಯಿತು ಅಂತ ಹೇಳಿದ್ರೆ 11,32,981 ಕ್ವಾಂಟಿಟಿ ಎಲ್ಲಿದೆ, ಕಾಲ್ ಸೈಡಲ್ಲಿದೆ, ಓಪನ್ ಇಂಟ್ರೆಸ್ಟಿಂದು. ಇನ್ನು ಅದೇ ರೀತಿಯಾಗಿ 8,56,143 ಕ್ವಾಂಟಿಟಿ ಏನಿದೆ ಪುಟ್ ಸೈಡಲ್ಲಿದೆ. ಇದು ಪುಟ್ ಸೈಡಲ್ಲಿರ್ತಕ್ಕಂತಹದ್ದು ಅಲ್ವಾ. ಸೊ ನಾಳೆ ದಿವಸ ನಾವೇನೇನು ಎಕ್ಸ್ಪೆಕ್ಟ್ ಮಾಡ್ಬೋದು, ಇದರ ಪ್ರಕಾರ ಮಾರ್ಕೆಟು ಸ್ಲೈಟ್ಲಿ ಒಂದು ಬೇರಿಶ್ ಇರುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಇಲ್ಲಿ ಸಿಗ್ತಾ ಇದೆ. ಆದರೂ ಸ್ನೇಹಿತರೆ, ನಾಳೆ ಮಾರ್ಕೆಟಲ್ಲಿ ಪ್ರೀ ಮಾರ್ಕೆಟಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಮಾರ್ಕೆಟ್ ರಿವರ್ಸ್ ಆಯಿತು ಅಂತ ಹೇಳಿದ್ರು ಆಗಬಹುದು. ಸುಮಾರು ಸರ್ತಿ ಈ ರೀತಿ ಆಗಿರೋದನ್ನು ಸಹ ನಾವು ನೋಡಿದ್ದೀವಿ. ಸೊ ಇಲ್ಲಿ ಒಂದು ವೇಳೆ ನಾಳೆ ಮಾರ್ಕೆಟ್ ಏನಾದರೂ ಫ್ಲ್ಯಾಟಲ್ಲಿ ಓಪನ್ ಆಯಿತು ಅಂತ ಹೇಳಿದ್ರೆ, ಒಂದು ವೇಳೆ ನಾಳೆ ಏನಾದರೂ ಮಾರ್ಕೆಟು ಫ್ಲ್ಯಾಟಲ್ಲಿ ಓಪನ್ ಆಯಿತು ಅಂತ ಹೇಳಿದರೆ
ಈ ಒಂದು ಝೋನಿನ ಮೇಲೆ ಇಲ್ಲಿ ನೋಡಿ ಇದೇನಾಗುತ್ತೆ 2 ಡೇ ಹೈ ಆಗುತ್ತೆ. ಇದೇನಾಗುತ್ತೆ 2 ಡೇ ಹೈ ಆಗುತ್ತೆ. 2 ಡೇ ಹೈನ ಬ್ರೇಕ್ ಮಾಡ್ತು ಮಾರ್ಕೆಟ್ ಅಂತ ಹೇಳಿದ್ರೆ ಏನಾಗುತ್ತೆ, ಇಲ್ಲಿ ನಮಗೆ ಒಂದು ಒಳ್ಳೆ ಬುಲ್ಲಿಶ್ ಮೊಮೆಂಟಮ್ ಸಿಗೋ ಸಾಧ್ಯತೆಗಳು ಇದೆ. ಇನ್ನು ಇಲ್ಲಿ ಕೆಳಗಡೆ ನೋಡಿದ್ವಿ ಅಂತ ಹೇಳಿದ್ರೆ ಮಾರ್ಕೆಟ್ ಕೆಳಗಡೆಗೂ ಸಹ ಬ್ರೇಕೌಟ್ ಆಗಿದೆ. ಸೊ ಕೆಳಗಡೆಗೂ ಬ್ರೇಕೌಟ್ ಆಗಿದೆ ಅಂತ ಹೇಳಿದ್ರೆ ಒಂದು ವೇಳೆ ನಾವಿಲ್ಲಿ ಮಾರ್ಕೆಟ್ ಒಂದು ವೇಳೆ ಕೆಳಗಡೆ ಹೋಗುತ್ತಪ್ಪ ಅಂತ ಒಂದು ಲೆಕ್ಕಾಚಾರದಲ್ಲಿ ನೋಡಿಕೊಂಡಾಗ ಇದು ನಮಗೆ ರಿಟ್ರೇಸ್ಮೆಂಟಿಗೆ ಬಂದಿದೆ ಅಂತ ನಾವು ಅಂದ್ಕೊಂಡ್ವಿ ಅಂತ ಹೇಳಿದ್ರೆ ಸ್ನೇಹಿತರೆ ಮಾರ್ಕೆಟು ಇದಕ್ಕಿಂತ ಕೆಳಗಡೆಗೆ ಬಂದು ಈ ನಮ್ಮ ಏನಿದೆ ಟ್ರೆಂಡ್ ಲೈನಿನವರೆಗೂ ಟೆಸ್ಟ್ ಆಗುವ ಒಂದು ಸಾಧ್ಯತೆಗಳು ಇಲ್ಲಿ ಇದೆ. ಕರೆಕ್ಟಾ? ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವತ್ತಿನ ಲೋ ನೆನ್ನೆಯ ಲೋಗಿಂತನೂ ಕೆಳಗಡೆಗಿದೆ. ಇವತ್ತಿನ ಲೋ ನೆನ್ನೆಯ ಲೋಗಿಂತನೂ ಕೆಳಗಡೆಗಿದೆ. ಹಾಗಾಗಿ ಒಂದು ಲೆಕ್ಕಾಚಾರ. ಅದು ಅಲ್ಲದಲ್ಲೇ ಇವತ್ತಿನ ದಿವಸ ಏನಾಗಿದೆ, ಇದು ಒಂದು ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲಿನ ರೀತಿಯಲ್ಲಿ ಬಂದಿರತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ವಿಕ್ ಸ್ವಲ್ಪ ಕಡಿಮೆ ಇದೆ ಅನ್ನೋದು ಬಿಡ್ತೀವಿ ಅಂತ ಹೇಳಿದ್ರೆ ಆಲ್ಮೋಸ್ಟು ಸಿಮಿಲರ್ ಆಗಿ ನಮಗೆ ಕಾಣಿಸ್ತಾ ಇದೆ. ಸೊ ಇದು ನಮ್ಮ ಒಂದು ಬ್ಯಾಂಕ್ ನಿಫ್ಟಿಯ ಡೈಲಿ ಚಾರ್ಟಲ್ಲಿ ಬರುವಂತಹ ಒಂದು ಅನಾಲಿಸಿಸು. ಇನ್ನು ಇದನ್ನು ನಾವು ಒಂದು 1 ಅವರ್ ಚಾರ್ಟಲ್ಲಿ ನೋಡಿದಾಗ ಇಲ್ಲಿ ಏನು ಆಗಿದೆ ನಮಗೆ ಸ್ನೇಹಿತರೆ, ನೀವು ಸಹ ಮಾರ್ಕೆಟನ್ನು ಕಲಿಬೇಕು. ನೀವು ಸಹ ಮಾರ್ಕೆಟಲ್ಲಿ ಒಬ್ಬ ನುರಿತ ಟ್ರೇಡರ್ ಆಗಬೇಕು, ಕಲಿಬೇಕು ಮಾರ್ಕೆಟನ್ನು ಅಂತ ಹೇಳಿದ್ರೆ ನಮ್ಮ ಒಂದು 15 ಡೇಸಿನ ಕೋರ್ಸ್ ಏನಿದೆ ಇದು ಆಲ್ರೆಡಿ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಸೊ ಬೇಗ ಎನ್ರೋಲ್ ಮಾಡ್ಕೊಳ್ಳಿ. ಈ ಒಂದು ಕೋರ್ಸ್ ಏನಿದೆ ಕೇವಲ 5,000 ರೂಪಾಯಿಗೆ ನಿಮಗೆ ಇಲ್ಲಿ ಈ ಒಂದು ಕೋರ್ಸು ಲಭ್ಯವಿದೆ ಸ್ನೇಹಿತರೆ. ಬರೀ 5,000 ರೂಪಾಯಿಗೆ ನಿಮಗೆ 15 ದಿವಸಗಳ ಕಾಲ ಸಾಯಂಕಾಲ 9 ರಿಂದ 10ವರೆ ನಿಮಗೆ ಕ್ಲಾಸಸ್ ಇರುತ್ತೆ, ಲೈವ್ ಸೆಷನ್ಸ್ ಇರುತ್ತೆ. ಅದು ಅಲ್ಲದಲ್ಲೇ ಬೆಳಗ್ಗೆ 9 ರಿಂದ ಮಧ್ಯಾಹ್ನ 3ವರೆವರೆಗೂ ನಾನು ನಿಮ್ಮ ಜೊತೆಲಿ ಲೈವಲ್ಲಿ ಅವೈಲೇಬಲ್ ಆಗಿರ್ತೀನಿ. ಸೊ ನಿಮ್ಮ ಡೌಟ್ಸು ಕ್ವಶನ್ಸು ಏನೇ ಇದ್ರೂ ಸಹ ನೀವಿಲ್ಲಿ ಕ್ಲಾರಿಫೈನ ಮಾಡ್ಕೋಬಹುದು ಸ್ನೇಹಿತರೆ. ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ನ ಕರೆ ಮಾಡಿ ಹಾಗೂ ನಿಮ್ಮ ಒಂದು ಸೀಟ್ಸ್ನ ರಿಸರ್ವ್ ಮಾಡ್ಕೊಳ್ಳಿ. ಬ್ಯಾಚಸ್ಸು ತುಂಬ ಶೀಘ್ರದಲ್ಲೇ ತುಂಬ್ತಾ ಇದೆ ಸ್ನೇಹಿತರೆ. ಓಕೆ, ಸೊ ಇನ್ನು ಬ್ಯಾಕ್ ಟು ನಮ್ಮ ಅನಾಲಿಸಿಸು. ಅದಕ್ಕಿಂತ ಮುಂಚೆ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆವರೆಗೂ ನೋಡಿ, ವಿಡಿಯೋನ ಲೈಕ್ ಮಾಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇನ್ನು ಈ ಒಂದು ಪಾಯಿಂಟಲ್ಲಿ ನೋಡಿದಾಗ ಮಾರ್ಕೆಟು ಕಂಪ್ಲೀಟಾಗಿ ಡೌನ್ ಸೈಡಿಗೆ ಬಂದಿದೆ. ಇದಾದ ನಂತರ ಆರ್ಲಿ ಚಾರ್ಟಲ್ಲಿ ಕಂಪ್ಲೀಟಾಗಿ ಡೌನ್ ಸೈಡಿಗೆ ಬಂದುಬಿಟ್ಟು ಇಲ್ಲಿ ನಮಗೆ ಒಂದು ಕರೆಕ್ಟಿವ್ ವೇವ್ ಆಗುವಂತಹ ಅಂದರೆ ಒಂದು ಕರೆಕ್ಟಿವ್ ಮಾರ್ಕೆಟ್ ಸ್ಟ್ರಕ್ಚರಲ್ಲಿ ಏನು ಬರುತ್ತೆ, ಒಂದು ಇಂಪಲ್ಸ್ ಮೂವ್ ಇರುತ್ತೆ, ಇನ್ನೊಂದು ಕರೆಕ್ಟಿವ್ ಮೂವ್ ಇರುತ್ತೆ. ಕರೆಕ್ಟಾ? ಸೊ ಇಲ್ಲಿಂದ ಒಂದು ಕರೆಕ್ಟಿವ್ ಮೂವ್ ಆಗುವಂತಹ ಸಾಧ್ಯತೆಗಳು ಸಹ ಇಲ್ಲಿ ಇರುತ್ತೆ. ಸೊ ಇದನ್ನು ನಾವು ಇಲ್ಲಿ ಫಿಬೊನಾಚಿಯನ್ನು ಹಾಕಿಕೊಂಡು ನೋಡಿದಾಗ ನಮಗೆ 61.8 ಇಂದ ರಿಜೆಕ್ಷನ್ ಬಂದಿದೆ. ಇಲ್ಲಿ ನೋಡಿ 61.8 ಇಂದ ಒಂದು ರಿಜೆಕ್ಷನ್ ಬಂದಿದೆ. ಇಲ್ಲಿ ನಮಗೊಂದು ಹ್ಯಾಮರ್ ಕ್ಯಾಂಡಲ್ ಟೈಪು ಅಥವಾ ಹ್ಯಾಮರ್ ಕ್ಯಾಂಡಲ್ ಅನ್ನೋದಕ್ಕಿಂತನೂ ಒಂದು ಡೋಜಿ ಟೈಪ್ ಕ್ಯಾಂಡಲ್ ಬಂದ್ಬಿಟ್ಟು ಇದು ನಮ್ಮ ಒಂದು ರಿಜೆಕ್ಷನನ್ನು ತಗೊಂಡಿದೆ. ಈ ಒಂದು ಕ್ಯಾಂಡಲ್ ಏನಿದೆ, ಈ ಒಂದು ಕ್ಯಾಂಡಲ್ಲು ಇದೇನು ಮಾಡಿದೆ, ಈ ಒಂದು ಕ್ಯಾಂಡಲನ್ನು ಎಂಗಲ್ಫ್ ಮಾಡಿದೆ. ಸೊ ನಾಳೆಯ ದಿವಸ 1 ಅವರ್ ಚಾರ್ಟಿನ ಪ್ರಕಾರ ನೋಡಿದಾಗ ಇದೇನಾಯಿತು, ನನಗೆ ಹರಾಮಿ ಕ್ಯಾಂಡಲ್ಲು ಸಹ ಇಲ್ಲಿ ಆಗಿದೆ. ಹರಾಮಿ ಕ್ಯಾಂಡಲ್ಲು ಸಹ ಆಗಿದೆ. ಸ್ಟೂಡೆಂಟ್ಸ್ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ, ನಿಮಗೆ ನಾಳೆ ಹಬ್ಬ. ನನಗೆ ಗೊತ್ತು ನೀವು ತುಂಬ ಖುಷಿಯಾಗಿದ್ದೀರಾ ಅಂತ, ಬಟ್ ಗೊತ್ತಾಗ್ಬಿಡುತ್ತೆ ನಮಗೆ. ಅನ್ನೋನ್ ಡೆವಿಲ್ ಈಸ್ ಬೆಟರ್ ದೆನ್ ಅನ್ನೋನ್ ಗಾಡ್ ಅಂತ ಅಲ್ವಾ? ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಪಾಯಿಂಟಲ್ಲಿ ನಮಗೆ ಒಂದು ಹರಾಮಿನೂ ಕಾಣಿಸ್ತಾ ಇದೆ. ಸೊ ನಾಳೆಯ ದಿವಸ ನಮಗಿಲ್ಲೊಂದು ಒಳ್ಳೆಯ ಮೊಮೆಂಟಮ್ ಸಿಗೋ ಸಾಧ್ಯತೆಗಳಿದೆ ಅಟ್ ದ ಬಿಗಿನಿಂಗ್ ಆಫ್ ದ ಮಾರ್ಕೆಟ್. ಓಕೆ, ಇನ್ನು ನಾವು ನಾರ್ಮಲಾಗಿ ಹೇಳಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ, ಇಲ್ಲಿಂದ ನೋಡಿದಾಗ ನನಗೆ ಈ ಒಂದು ಕರೆಕ್ಟಿವ್ ಮೂವ್ ಏನಿದೆ, ಈ ಒಂದು ಕರೆಕ್ಷನ್ ಮೂವ್ ಅಥವಾ ಈ ಒಂದು ಕರೆಕ್ಟಿವ್ ಮೂವ್ ಏನಿದೆ, ಇದಕ್ಕೆ ನನಗೆ ನಾಳೆಯ ದಿವಸ ಟಾರ್ಗೆಟ್ ಬಂದುಬಿಟ್ಟು ಈ ಒಂದು ಪಾಯಿಂಟಲ್ಲಿ ಅಂದರೆ 47,969 ಅಥವಾ 68 ಅಥವಾ 970
70ರಿಂದ 968 ಮಧ್ಯೆ ನಮಗೆ ಇಲ್ಲೊಂದು ಟಾರ್ಗೆಟ್ ಸಿಗುವಂತಹ ಸಾಧ್ಯತೆಗಳು ಸಹ ಇಲ್ಲಿ ಇದೆ. ಇನ್ನು ಸ್ಟೂಡೆಂಟ್ಸ್ 255 ಕ್ಯಾಂಡಲ್ದ ಒಂದು ಚಮತ್ಕಾರ ಇದೆ ಇಲ್ಲಿ. 255 ಕ್ಯಾಂಡಲ್ BTST STBT ನೆನಪಿದೆಯಾ? ಕ್ಲಾಸಲ್ಲಿ ಕವರ್ ಮಾಡಿದ್ದೀವಿ ಇದನ್ನು. ಸೊ ಈ ಒಂದು ಲೆಕ್ಕಾಚಾರದಲ್ಲಿ ನಾವು ನೋಡಿದಾಗ 15 ನಿಮಿಷದ ಚಾರ್ಟಲ್ಲಿ ಇಲ್ಲಿ ನೋಡಿ, ಇಲ್ಲೊಂದು ನಾನು ನಿಮಗೆ ಒಂದು ಮ್ಯಾಜಿಕನ್ನು ತೋರಿಸೋದಕ್ಕೆ ಹೋಗ್ತಾ ಇದ್ದೀನಿ. ನೀವು ತುಂಬ ಖುಷಿ ಆಗ್ತೀರಾ ನನಗೆ ಗೊತ್ತು. ಇಲ್ಲಿ ನೋಡಿ, ಇದು ನನ್ನ 2:55 ಕ್ಯಾಂಡಲ್ ಇದೆ. ಸೊ ಸ್ನೇಹಿತರೆ, ನಾಳೆ ದಿವಸ ಏನಾಗುತ್ತೆ ಏನಿಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ತುಂಬ ಚೆನ್ನಾಗಿ ಗೊತ್ತಾಗಿರುತ್ತೆ. ಸೊ ಎಂಜಾಯ್ ಮಾಡಿ. ಇನ್ನು ನಾವು ನಾರ್ಮಲ್ ಅನಾಲಿಸಿಸ್ಗೆ ಬಂದ್ವಿ ಅಂತ ಹೇಳಿದ್ರೆ 15 ನಿಮಿಷದ ಚಾರ್ಟಿನ ಪ್ರಕಾರ ನೋಡಿದಾಗ ಮಾರ್ಕೆಟಲ್ಲಿ ಏನಾಗಿದೆ, ಒಂದು ಟ್ರೆಂಡ್ ಬಂದಿದೆ. ಈ ಟ್ರೆಂಡನ್ನು ಬ್ರೇಕ್ ಮಾಡಿದೆ, ಒಂದು ರೀಟೆಸ್ಟ್ಗೆ ಬಂದು ಮೇಲ್ಗಡೆ ಹೋಗಬೇಕಾದಂತಹ ಲೆಕ್ಕಾಚಾರಗಳಿದೆ. ಕರೆಕ್ಟಿವ್ ಮೂವ್ ಆಗಿರೋದ್ರಿಂದ ಸ್ನೇಹಿತರೆ, ನಾಳೆಯ ದಿವಸ ಮಾರ್ಕೆಟು ಒಂದು ಪುಲ್ ಬ್ಯಾಕ್ ಆದ ನಂತರನೇ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಲೆಕ್ಕಾಚಾರ ನಮಗೆ ಗೊತ್ತಾಗೋದು. ಸ್ನೇಹಿತರೆ, ನೀವು ಇದೇ ರೀತಿಯಾಗಿ ಮಾರ್ಕೆಟನ್ನು ಕಲಿಬೇಕು ಅಂತ ಹೇಳಿದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಕರೆ ಮಾಡಿ ಮಾತಾಡಿ ಎನ್ರೋಲ್ನ ಮಾಡ್ಕೋಬಹುದು. ಹಾಗೂ 17ನೇ ತಾರೀಕು ನಮ್ಮ ಒಂದು ವೆಬಿನಾರ್ ಇದೆ. 17ನೇ ತಾರೀಕು ಸಾಯಂಕಾಲ 6 ಗಂಟೆಗೆ ಒಂದು ವೆಬಿನಾರ್ ಇದೆ. ಸೊ ಆ ವೆಬಿನಾರಿಗೆ ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಥವಾ ಫಸ್ಟ್ ಕಮೆಂಟಲ್ಲಿ ಹಾಕಿರ್ತೀನಿ, ಅಥವಾ ಈ ವಿಡಿಯೋ ಮುಗಿದ ಮೇಲೆ ನಿಮಗೆ ಲಾಸ್ಟಿಗೆ ಏನು ಥಂಬ್ನೇಲ್ಸ್ ಬರುತ್ತಲ್ಲ ಅಲ್ಲೂ ಸಹ ನಿಮಗೆ ಈ ಒಂದು ರಿಜಿಸ್ಟ್ರೇಷನಿನ ಲಿಂಕ್ ಕಾಣಸಿಗುತ್ತೆ. ಈ ಒಂದು ರಿಜಿಸ್ಟ್ರೇಷನ್, ಈ ಒಂದು ವೆಬಿನಾರಲ್ಲಿ ನಾನು ಏನೇನು ಟಾಪಿಕ್ಸನ್ನ ಕವರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ನೊಂದು ಸರಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ಡೆಪ್ತ್ ನಾಲೆಡ್ಜ್, ಒಂದು ಸ್ಟ್ರಾಟಜಿಯ ಮೇಲೆ ಕಂಪ್ಲೀಟಾಗಿ ಇನ್ಡೆಪ್ತ್ ಅನಾಲಿಸಿಸನ್ನು ಮಾಡ್ತೀವಿ, ಅರ್ಥ ಮಾಡ್ಕೊಳ್ತೀವಿ. ಲೈವ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಇರುತ್ತೆ, ಬ್ಯಾಕ್ ಟೆಸ್ಟಿಂಗ್ ಮಾಡ್ತೀವಿ, ಮನಿ ಮ್ಯಾನೇಜ್ಮೆಂಟು ಅಥವಾ ರಿಸ್ಕ್ ಮ್ಯಾನೇಜ್ಮೆಂಟನ್ನು ನಾವು ಅವತ್ತಿನ ದಿವಸ ಕಲಿತೀವಿ. ಸ್ನೇಹಿತರೆ, ತುಂಬ ಇಂಪಾರ್ಟೆಂಟು. ಮಾರ್ಕೆಟಲ್ಲಿ ನಿಮಗೆ ರೆಡ್ ಗ್ರೀನ್, ಹೈ ಲೋ ಇವೆರಡು ಗೊತ್ತಾಯಿತು ಅಂತ ಹೇಳಿದ್ರೆ ಈ ಒಂದು ಸ್ಟ್ರಾಟಜಿ ಮುಖಾಂತರ ನೀವು ಒಂದು ಒಳ್ಳೆಯ ನಾಲೆಡ್ಜನ್ನು ಪಡೆಯಬಹುದು. ನಾಲೆಡ್ಜ್ ಇಸ್ ದ ಕೀ ಫಾರ್ ಸಕ್ಸಸ್, ವಿಸ್ಡಮ್ ಇಸ್ ದ ಕೀ ಫಾರ್ ವೆಲ್ತ್ ಅಲ್ವಾ? ಸೊ ಹಾಗಾಗಿ ಸ್ನೇಹಿತರೆ, ಈ ಒಂದು ವೆಬಿನಾರು ನಿಮಗೋಸ್ಕರ ನಾವು ಲಾಂಚ್ ಮಾಡಿದ್ದೀವಿ. ತುಂಬ ನಾಮಿನಲ್ ಪ್ರೈಸಸ್ಸು, ಬರೀ 250 ರೂಪೀಸ್ ಮಾತ್ರನೇ ಇರ್ತಕ್ಕಂತಹದ್ದು. ಯಾರ್ಯಾರು ರಿಜಿಸ್ಟ್ರ್ ಮಾಡ್ಕೊಂಡಿಲ್ಲ ರಿಜಿಸ್ಟ್ರ್ ಮಾಡ್ಕೊಳ್ಳಿ. ತುಂಬ ಇನ್ಫಾರ್ಮೇಷನನ್ನು ನಾನಿಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಹೇಳ್ತಾ ಸ್ನೇಹಿತರೆ, ಇವತ್ತಿನ ಈ ಒಂದು ಅನಾಲಿಸಿಸನ್ನು ಮುಗಿಸುವಂತಹ ಸಮಯ ಆಗ್ತಾ ಇದೆ ಅಂತ ನನ್ನನ್ನು ನಾನು ನೆನಪಿಸ್ಕೊಳ್ತಾ ಈ ಒಂದು ಸೆಷನನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ, ಇವತ್ತಿನ ಲೈಕ್ ಟಾರ್ಗೆಟ್ ಏನಿದೆ 30 ಇದೆ, ಅದನ್ನು ಅಚೀವ್ ಮಾಡೋದಕ್ಕೆ ಸಹಾಯ ಮಾಡಿ, ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಸೆಷನನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.